ನಮಸ್ಕಾರ ಸ್ನೇಹಿತರ. ಯಾಪ್ ಡೀಟೇಲ್ಸ್ ಈಗಾಗಲೇ ಯಾಪಲ್ಲಿ ಏನೇನಿದೆ ಅನ್ನೋದು ಪೂರಾ ಕಂಪ್ಲೀಟ್ಲಿ ಡೀಟೇಲ್ಸ್ ಏನ್ ಮಾಡಿದೆ ಅಂತಂದ್ರೆ ಕೊಟ್ಟಿದೆ, ನೀವು ನೋಡ್ಕೋಬಹುದು. ಓಕೆನಾ? ಅದರಲ್ಲಿ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕ್ಲಾಸ್ ಬಗ್ಗೆ. ಈ ಸೋಷಿಯಲ್ ಸೈನ್ಸ್ ಅನ್ನ ನೀವು ಏನು ಕಾಂಪಿಟೇಟಿವ್ ಫೀಲ್ಡ್ ಬರಬೇಕು ಅಂತ ಹೇಳ್ತಾ ಇದ್ದೀರಿ, ಸ್ಪರ್ಧಾ ಪರೀಕ್ಷೆಗಳಿಗೆ ಏನ್ ಬರಬೇಕು ಅಂತ ಹೇಳ್ತಾ ಇದ್ದೀರಿ. ಸೊ ಇದಕ್ಕೆ ಬರಬೇಕು ಅಂತಂದ್ರೆ ನೀವು ಮೊದಲು ಮಾಡುವಂತ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಓಕೆ, ಫಸ್ಟ್ ಸ್ಟೆಪ್ ತಗೋಬೇಕಾಗಿರೋದು 6ರಿಂದ 12ನೇ ತರಗತಿವರೆಗೂ ಬುಕ್ಸ್. ಇದನ್ನ ಇಷ್ಟು ಓದಲೇಬೇಕು, ಕಂಪಲ್ಸರಿ ಓದಬೇಕು. ಯಾರೋ ಹೇಳಿದ್ರು ಒಂದು ಬುಕ್ ಅನ್ನ ಇಟ್ಕೊಂಡು ನೀವೇನಾದ್ರೂ ನಾನು PC ಆಗ್ತೀನಿ PSI ಆಗ್ತೀನಿ ಅಂದ್ರೆ ಆಗಕ್ಕಾಗೋದಿಲ್ಲ. ಒಂದ್ ತಿಳ್ಕೊಂಡ್ಬಿಡಿ ಮೈಂಡ್ ಸೆಟ್ ಅಲ್ಲಿ. ನಾನು ಈಗಾಗಲೇ ನಿಮಗೆ ಬುಕ್ಸ್ ಲಿಸ್ಟ್ ಕೊಟ್ಟಿದ್ದೀನಿ. ಓಕೆ, ಆ ಬುಕ್ಸ್ ಲಿಸ್ಟ್ ಇದೆ. ಆ ಬುಕ್ಸ್ ಅಲ್ಲಿ ಯಾವ್ದಾವ್ದು ಏನೇನು ಅಂತೇಳಿ KS ಮಾಸ್ಟರ್ ಮೈಂಡ್ ಅಂತೇಳಿ ಟೆಲಿಗ್ರಾಮ್ ಇದೆ. ಆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ನಿಮಗೆ. ಓಕೆ, ನೀವು ಸೋಷಿಯಲ್ ಮೀಡಿಯಾ ಅಂತ ಇದೆಯಲ್ಲ, ಅಲ್ಲಿ ಲಿಂಕ್ ಇದೆ ಅದರಲ್ಲಿ, ನಮ್ಮ ಆ್ಯಪ್ ಅಲ್ಲಿ, ಅದರಲ್ಲಿ ಹೋಗ್ಬೇಕಾದ್ರೂ ನೀವು ಜಾಯ್ನ್ ಆಗ್ಬಹುದು. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ರೆ 6ರಿಂದ 12ನೇ ತರಗತಿ ಅಂತ ಹೇಳ್ದಲ್ಲ, ಫಸ್ಟ್ PUC ಇದು ಜಿಯೋಗ್ರಫಿ ಓದ್ಕೊಳ್ರಿ, ಬಹಳ ಇಂಪಾರ್ಟೆಂಟ್. ಇದು ಒಂದು 70% ಕವರ್ ಮಾಡುತ್ತೆ. ಯಾವ್ದಕ್ಕ? ಜಿಯೋಗ್ರಫಿ. ಇನ್ನು ಸೆಕೆಂಡ್ ಇಯರ್ ಹಿಸ್ಟ್ರಿ, ಇದನ್ನ ಓದ್ಕೊಡ್ರಿ. ಇದು ನಿಮ್ಗೊಂದು 30 to 40%. ಓಕೆನಾ? ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಕವರ್ ಆಗತ್ತೆ ಇದು ಇಷ್ಟು ಕೂಡ. ಯಾಕೆ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಇದನ್ನ ನಿಮ್ದು ಬೇಸ್ ಏನಿದೆಯಲ್ಲ ಒಂದು 40% ಇದಾಗತ್ತೆ. ನಿಮ್ಮ ಸ್ನೇಹಿತರು ಯಾರಾದ್ರೂ ಕಾಂಪಿಟೇಟಿವ್ ಫೀಲ್ಡ್ ಬರಬೇಕು ಅಂತಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಮೊದಲೇ ನೀವು ಹೇಳ್ಬೇಕಾಗಿರೋದು 6th ಇಂದ 10th ವರೆಗೂ ಕಂಪಲ್ಸರಿ ಸೋಷಿಯಲ್ ಸೈನ್ಸ್ ಎರಡೂವನ್ನ ಮುಗಿಸ್ಕೊಂಡು ಬನ್ನಿ ಅಂತ ಹೇಳ್ಬೇಕು. ಈಗ ನಾವು ಏನ್ ಕ್ಲಾಸ್ ಮಾಡ್ತಾ ಇದೀವಲ್ಲ, ಇದು 199 ರುಪೀಸ್ ಇದೆ. ಯಾರು ಈಗಾಗಲೇ ಪೇ ಮಾಡ್ಕೊಂಡು ತಗೊಂಡಿದ್ದಾರೆ. ಇನ್ನೊಂದು 10 days ಇದನ್ನ ಆಫರ್ ಇರುತ್ತೆ, 10 days ಅಷ್ಟೇ. ನೆಕ್ಸ್ಟ್ ಏನದ ಚೇಂಜ್ ಆಗುತ್ತೆ. ಇದು 50% ಆಫ್ ಇಟ್ಟಿದೀವಿ. ಈಗ ಯಾರ್ಯಾರು ಜಾಯ್ನ್ ಆಗಬೇಕು ಜಾಯ್ನ್ ಆಗಿ. ಓಕೆ, ನೀವು ಮತ್ತೆ ಜಾಯ್ನ್ ಆಗ್ತೀನಿ ಅಂತಂದ್ರೆ ಕ್ಲಾಸ್ಗಳು ಹೆವಿ ಆಗುತ್ತೆ, ನಿಮಗೂ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಏನದ ಇದರ ಅಮೌಂಟ್ ಚೇಂಜಸ್ ಆಗುತ್ತೆ. 50% ಮಾತ್ರ ಇಟ್ಟಿರುವಂಥದ್ದು. ನೆಕ್ಸ್ಟ್ ಇದರಲ್ಲಿ ಏನೆಲ್ಲ ಓದಬೇಕು, ಏನೆಲ್ಲ ಓದಬಾರ್ದು, ಯಾವ್ಯಾವ್ದು ಬಹಳ ಇಂಪಾರ್ಟೆಂಟ್, ಯಾವ್ದ್ರ ತರ ಕ್ವಶನ್ ಅನ್ನ ಕೇಳಿದ್ದಾರೆ. ಓಲ್ಡ್ ಕ್ವಶನ್ಸ್ ಏನಾದ್ರು ಇದೆಯಲ್ಲ, ಆ ಓಲ್ಡ್ ಕ್ವಶನ್ಸ್ ಕಂಪ್ಲೀಟ್ಲಿ ಹೇಳುತ್ತೆ. ಯಾವ ಕ್ವಶನ್ ಎಲ್ಲಿ ಬಂದಿದೆ, ಏನ್ ಬಂದಿದೆ, ಹೇಗ್ ಬಂದಿದೆ, ಯಾಕೆ ಆವಾಗಿನ ಪರಿಸ್ಥಿತಿಯಲ್ಲಿ ಆ ಕ್ವಶನ್ ಅನ್ನ ಬಂದಿದೆ. ಈಗ ನೀವು ಏನ್ ಕೇಳ್ತಾರಲ್ಲ, ಸೊ ಅದನ್ನು ಕೂಡ ಹೇಳ್ತಾರ. 6th 7th ಏನಿದೆ ಅಲ್ಲ, ಸ್ವಲ್ಪ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದಕ್ಕೊಂದ್ ಸ್ವಲ್ಪ ಆಡ್ ಮಾಡಿ ಹೇಳಿರುತ್ತೆ. ನಿಮಗೆ 8th 9th 10th ಇದು ಏನಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಇದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದಿಷ್ಟು ಔಟ್ ಸೈಡ್ ಹೋಗ್ತಾರೆ. ಔಟ್ ಸೈಡ್ ಅಂತಂದ್ರೆ ಏನ್ರಿ ತಿರ್ಗಾಳಕ್ ಹೋಗ್ತಾರೆ ಅಂತಲ್ಲ. ಔಟ್ ಸೈಡ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಈಗ ಬುಕ್ಸ್ ಅಲ್ಲಿ ಏನಿದೆಯಲ್ಲ, ಬುಕ್ ಇಂದ ಬಿಟ್ಟು ಕೂಡ ಒಂದಿಷ್ಟು ಇನ್ಫಾರ್ಮೇಶನ್ ಏನ್ ಬರುತ್ತಲ್ಲ, ಇನ್ಫಾರ್ಮೇಶನ್ ಅನ್ನ ಔಟ್ ಸೈಡ್ ಇಂದ ತಗೊಳುತ್ತೆ. ಅಂದ್ರೆ ಈಗಾಗಲೇ ಅಥೆಂಟಿಕ್ ಬುಕ್ಸ್ ಗಳನ್ನ ನಾನು ಅದನ್ನು ಹೇಳ್ತೀನಿ. ಈ ಸೋಷಿಯಲ್ ಸೈನ್ಸ್ ಅನ್ನ ಮುಗಿದ ಕೂಡಲೇ ಯಾರು ಹಿಸ್ಟ್ರಿ ನನ್ ಕಷ್ಟ ಇದೆ ಅಂತಂತೀರಿ ನೋಡ್ರಿ, ಅಲ್ಲಿ ಬರೆದು ಕೊಡ್ತೀನಿ. 99% ಅವ್ರು ಹೇಳುವಂತ ಪ್ರಶ್ನೆಗಳು ಮಿಸ್ ಆಗೋದಿಲ್ಲ. ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ನಾನು ಹೇಳ್ತೀನಿ. ಎಲ್ಲರ ಬಗ್ಗೆ ನಾನು ಹೇಳಕ್ ಹೋಗೋದಿಲ್ಲ. ಇವ್ರ ಬಗ್ಗೆ ನನ್ಗೆ ಗೊತ್ತಿದೆ, ನಾನು ನೋಡಿದೀನಿ ಕೂಡ, ಅವ್ರು ಮಿಸ್ ಆಗೋದಿಲ್ಲ. ಆ ತರ ಹೇಳ್ತಾರೆ. ಯಾಕೆ ಅಂತಂದ್ರೆ ಒಂದು ಕ್ವಶನ್ ಅಥವಾ 4 ಕ್ವಶನ್ ಅನ್ನ ಇಟ್ಕೊಂಡು 1 hour ಕ್ಲಾಸ್ ಮಾಡ್ತಾರೆ ಇವರು, ಒಂದೇ ಕ್ವಶನ್ ಅನ್ನ ಇಟ್ಕೊಂಡು. ಅಷ್ಟು ನಾಲೆಜೆಸ್ಟ್ ಪರ್ಸನ್ಸ್ ಇವರಿದ್ದಾರೆ. ಸೊ ಇದು ಆಗನೂ ಕೂಡ ನಾವು ಏನ್ ಮಾಡ್ತೀವಿ, ಇತಿಹಾಸ ಕ್ಲಾಸ್ ಅನ್ನ ಪ್ರಾರಂಭ ಆಗಿರುತ್ತೆ. ಓಕೆನಾ? ಇತಿಹಾಸ ನೀವು ಏನಾದ್ರೂ ಅಲ್ಲಿ ಜಾಯ್ನ್ ಆದ್ರಿ ಅಂತಂದ್ರೆ, ಅಲ್ಲಿ ನಿಮ್ಗೆ ಮಿನಿಮಮ್ ಪ್ರೈಸ್ ಇಟ್ಟಿರುತ್ತೆ, ಜಾಸ್ತಿ ಇಟ್ಟಿರಲ್ಲ. ಅಲ್ಲಿ ಕೂಡ ನಿಮ್ಗೆ ಏನಾದ್ರೂ ಜಾಯ್ನ್ ಆದ್ರಿ ಅಂತಂದ್ರೆ ಕೇಳ್ರಿ, ಈ ಇತಿಹಾಸ ಕ್ವಶನ್ ಗಳಲ್ಲಿ ಮಿಸ್ ಆಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಆ ತರ ಕವರ್ ಅನ್ನ ಮಾಡಕ್ ಹೇಳಿರತ್ತೆ. ಓಕೆ, ಯಾರೆಲ್ಲ ಜಾಯ್ನ್ ಆಗಿದ್ದೀರಿ, ಯಾರೆಲ್ಲ ಜಾಯ್ನ್ ಆಗ್ಬೇಕು, ಸೊ ಇದಕ್ಕೆ ಏನದ ಜಾಯ್ನ್ ಆಗಿರಿ. ಇದರ ಲಿಂಕ್ ಕೂಡ ನಿಮ್ಗೆ ಏನದ, ನೀವು ಯಾಪ್ ಲಿಂಕ್ ಬೇಕು ಅಂತಂದ್ರು ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಇದೆ. ಓಕೆನಾ? ಇಲ್ಲ ಅಂತಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ. ಓಕೆನಾ? ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನೀವ್ ಏನ್ ಮಾಡ್ಬೇಡಿ, KS ಅಂತ ಹೊಡೀರಿ, KS ಮಾಸ್ಟರ್ ಮೈಂಡ್. KS ಮಾಸ್ಟರ್ ಮೈಂಡ್ ಹೊಡೆದ್ರಿ ಅಂತಂದ್ರೆ ಇಲ್ಲೊಂದು ಲೋಗೋ ಇದೆ ನೋಡಿ, ಅಷ್ಟೇ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಈ ಲೋಗೋ ಬರುತ್ತೆ, ಅದನ್ನ ನೀವೇನ್ ಮಾಡ್ರಿ, ಜಾಯ್ನ್ ಆಗ್ರಿ. ಇದರಲ್ಲಿ ನಿಮ್ಗೆ ಅಂದ್ರೆ ಪ್ರಿವಿಯಸ್ ಕ್ವಶನ್ ಪೇಪರ್ ಇದೆ, ಕರೆಂಟ್ ಅಫೇರ್ಸ್ ಫ್ರೀ ಆಗಿದೆ. ಓಕೆನಾ? ಹಳೇದು ಔಟ್ ಆಫ್ ಸ್ಟೇಟ್ ಕ್ವಶನ್ ಪೇಪರ್ ಕನ್ನಡಕ್ಕೆ ಅನುವಾದ ಆಗ್ತಾ ಇದೆ. ಓಕೆ, ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿ ಸಿಗತ್ತಾ. ನಾಳೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನಾಳೆಯಿಂದ ಕ್ಲಾಸ್ಗಳನ್ನ ಏನಾಗುತ್ತೆ ಪ್ರಾರಂಭವನ್ನ ಆಗ್ತಾ ಇದೆ. ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ನಾಳೆ ಅಂತಂದ್ರೆ ನಾಳೆ ಕ್ಲಾಸ್ ಅನ್ನ ಪ್ರಾರಂಭ ಆಯ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಇರೋದಿಲ್ಲ. 4 ಗಂಟೆಗೆ ಕ್ಲಾಸಸ್ ಇರುತ್ತೆ, PM 4 ಗಂಟೆಗೆ ಕ್ಲಾಸ್ ಅನ್ನ ಸ್ಟಾರ್ಟ್ ಆಗುತ್ತೆ ಎವ್ರಿ ಡೇ. ಓಕೆನಾ? ಅಲ್ಲಿ ಕ್ಲಾಸ್ ಇರುತ್ತೆ, ನಿಮಗೆ ರಿಕಾರ್ಡೆಡ್ ಕ್ಲಾಸ್ ಇರುತ್ತೆ. ರಿಕಾರ್ಡೆಡ್ ಕ್ಲಾಸಸ್ ನೀವು ಕೇಳಬಹುದು. ಓಕೆನಾ? ಇದು ಕಂಪ್ಲೀಟ್ಲಿ ವಿಡಿಯೋ ಆಗಿರುತ್ತೆ. ನಾವು ಇಷ್ಟು ದಿನ ಏನ್ ಮಾಡ್ತಾ ಇದ್ವಿ, ಆಡಿಯೋದಲ್ಲಿ ಮಾಡ್ತಾ ಇದ್ವಿ ಟೆಲಿಗ್ರಾಮ್ ಅಲ್ಲಿ, ಬಟ್ ಈಗ ವಿಡಿಯೋದಲ್ಲಿದೆ, ವಿಡಿಯೋದಲ್ಲಿ ಕೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕ್ವಾಲಿಟಿ ಬಗ್ಗೆ ನೀವು ಹಂಚ್ಕೋಬೇಕು, ಏನಾದರೂ ತೊಂದರೆ ಆಗಿತ್ತು ಅಂತಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಈ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. 9686965597.
ನೀವೇನದ ಇದ್ರ ಬಗ್ಗೆ ನಮ್ಗೆ ಏನೇ ಇತ್ತು ಅಂತಂದ್ರು ಫೀಡ್ಬ್ಯಾಕ್ ಇತ್ತು ಅಂತಂದ್ರೆ ಇದು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಏನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆ್ಯಡ್ ಮಾಡಬೇಕಾಗಿತ್ತಾ ಅಥವಾ ಬೇರೆ ಏನಾದ್ರೂ ಹೇಳಬೇಕಾಗಿತ್ತು ಅಂತಂದ್ರೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ನಾವು ಅದ್ರ ಬಗ್ಗೆ ಮುಂದೆ ಏನದ ಯಾವ ತರ ಮಾಡಬೇಕು, ಏನೇನು ತಗೋಬೇಕು ಅಂತೇಳಿ ತುಂಬಾ ಜನ ಹೇಳ್ತಾ ಇದ್ರಿ ಕರೆಂಟ್ ಅಫೇರ್ಸ್ ಮಾಡಿ ಅಂತೇಳಿ. ಆದಷ್ಟು ಬೇಗ ಕರೆಂಟ್ ಅಫೇರ್ಸ್ ಅನ್ನ ಪ್ರಾರಂಭವನ್ನ ಮಾಡ್ತೀನಿ. ಅಪ್ ಟು ನಿಮಗೆ ಏನಪ್ಪಾ ಅಂತಂದ್ರೆ UPSC ವರೆಗೂ. ಓಕೆ, ನೀವು ಇಲ್ಲಿ PC ಬರೆದವ್ರಿಗೂ ಯೂಸ್ ಆಗುತ್ತೆ, UPSC ಇರೋರಿಗೆ. ಯಾಕೆಂದ್ರೆ ನಮ್ ಕರೆಂಟ್ ಅಫೇರ್ಸ್ ಹಂಗೆ ಇರುತ್ತೆ. ನಾವು ಕರೆಂಟ್ ಅಫೇರ್ಸ್ ಅಲ್ಲಿ 10 ಕ್ವಶನ್ ಬಂತು ಅಂತ ಹೇಳ್ತಾರೆ, ಬಟ್ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಕೊಡೋದ್ರಲ್ಲಿ ಮಿನಿಮಮ್ ಏನು ಇಲ್ಲ ಅಂದ್ರೆ 30 ಕ್ವಶನ್ ವರೆಗೂ ಒಯ್ದಿರ್ತೀವಿ. ಯಾಕೆಂದ್ರೆ ಅದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ಕೂಡ ಹೇಳ್ಕೊಂಡು ಬಂದಿರ್ತೀವಿ. ಆ ತರ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. 1 ಸೆಕೆಂಡ್ ಎಲ್ಲರಿಗೂ. ಮತ್ತೆ ಸಿಗೋಣ. ನಾಳೆ ಕ್ಲಾಸ್ ಪ್ರಾರಂಭ ಆಗುತ್ತೆ. ಕ್ಲಾಸ್ ಅಲ್ಲಿ ಎಲ್ಲರಿಗೂ ಸಿಗೋಣ. ಥ್ಯಾಂಕ್ ಯು ಒನ್ ಸೆಕೆಂಡ್.